Hello everyone. In this video session, I will start a new lesson from first PUC organic chemistry, that is hydrocarbons. First chapter already agide, basic principles and techniques of organic compounds. Adadmele next second chapter inide, that is hydrocarbons. As the name implies that, what is the meaning of hydrocarbons? As the name implies that, the compound which containing only carbon and hydrogen is called hydrocarbon. The compound which containing only carbon and hydrogen are called hydrocarbons. These hydrocarbons plays very significant role in our daily life. Most of the fuels ಅಲ್ಲಿ ನಾವು ಹೈಡ್ರೋಕಾರ್ಬನ್ಸ್ ನ ಯೂಸ್ ಮಾಡ್ತಾ ಇದೀವಿ. ಅದೇ ತರ ಸೋರ್ಸ್ ಆಫ್ ಎನರ್ಜಿ ಆಗಿ ಜಸ್ಟ್ ಲೈಕ್ ಪೆಟ್ರೋಲ್ ಆಗಿರಬಹುದು, ಡೀಸೆಲ್ ಆಗಿರಬಹುದು, ಆಮೇಲೆ ಕೆರೋಸಿನ್ ಆಗಿರಬಹುದು, ಇವೆಲ್ಲದರಲ್ಲಿ ಕೂಡ ಮಿಕ್ಸ್ಚರ್ ಆಫ್ ಹೈಡ್ರೋಕಾರ್ಬನ್ಸ್ ಇದೆ. ದೀಸ್ ಆರ್ ಯೂಸ್ಡ್ ಆಸ್ ಅ ಸೋರ್ಸ್ ಆಫ್ ಎನರ್ಜಿ. ಅದೇ ತರ ಈ ಒಂದು ಫ್ಯೂಯಲ್ಸ್ ಆಗಿ ಯೂಸ್ ಮಾಡ್ತಕ್ಕಂತ ಈ ಒಂದು LPG ಏನಿದೆ, ವಿ ಆಲ್ರೆಡಿ ನೋ ದಟ್ ವಾಟ್ ಈಸ್ ದ ಅಬ್ರಿವೇಷನ್ ಆಫ್ LPG, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ containing a mixture of butane and propane. ಬ್ಯೂಟೇನ್ ಮತ್ತೆ ಪ್ರೋಪೇನ್ ಅಂತಕ್ಕಂತ ಒಂದು ಹೈಡ್ರೋಕಾರ್ಬನ್ಸ್ ಈ ಒಂದು ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಲ್ಲಿ ಇರ್ತಕ್ಕಂಥದ್ದು. ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್. ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್. ದಿಸ್ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ containing nearly 85 to 95% methane. Methane formula ಗೊತ್ತಿದೆ CH4. ಈ ಒಂದು ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಅಲ್ಲಿ 85 to 95% ಮೀಥೇನ್ ಅಂತಕ್ಕಂಥ ಹೈಡ್ರೋಕಾರ್ಬನ್ ಇದೆ. ಅದೇ ತರ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಏನಿದೆ, ದಿಸ್ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಈಸ್ ಆಲ್ಸೋ ಕಂಟೈನಿಂಗ್ 93% ಮೀಥೇನ್. ಇನ್ನು ಉಳಿದಿರ್ತಕ್ಕಂಥದ್ದು ರೆಸ್ಟ್ ಆಫ್ ನೈಟ್ರೋಜನ್ ಇರ್ತಕ್ಕಂಥದ್ದು ಈ ಒಂದು ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ದೀಸ್ ಆರ್ ಯೂಸ್ಡ್ ಆಸ್ ಎ ಏನು ಫ್ಯೂಯಲ್ಸ್ ಆಗಿ ನಾವು ಇದನ್ನ ಯೂಸ್ ಮಾಡ್ತಾ ಇದೀವಿ. ಫ್ಯೂಯಲ್ಸ್ ಅಲ್ಲಿ ಕೂಡ ಹೈಡ್ರೋಕಾರ್ಬನ್ಸ್ ಇದೆ. ಅದೇ ತರ ದೀಸ್ ಹೈಡ್ರೋಕಾರ್ಬನ್ಸ್ ಆರ್ ಮೇನ್ಲಿ ಯೂಸ್ಡ್ ಆಸ್ ಎ ಸಾಲ್ವೆಂಟ್. ಸಾಲ್ವೆಂಟ್ ಆಗಿ ಕೂಡ ಯೂಸ್ ಮಾಡ್ತೀವಿ ಇನ್ ದ ಪ್ರಿಪರೇಷನ್ ಆಫ್ ಪೇಂಟ್ಸ್. ಈ ಒಂದು ಪೇಂಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಪ್ರಿಪರೇಷನ್ ಮಾಡಬೇಕಾದ್ರೆ ಈ ಒಂದು ಹೈಡ್ರೋಕಾರ್ಬನ್ಸ್ ನ ಸಾಲ್ವೆಂಟ್ ಆಗಿ ಯೂಸ್ ಮಾಡ್ತೀವಿ. ಅಂಡ್ ದಿಸ್ ಹೈಡ್ರೋಕಾರ್ಬನ್ಸ್ ಆಲ್ಸೋ ಯೂಸ್ಡ್ in the manufacture of dyes and drugs. ಡೈಸ್ ಮತ್ತೆ ಡ್ರಗ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೂ ಕೂಡ ಹೈಡ್ರೋಕಾರ್ಬನ್ಸ್ ಅನ್ನ ನಾವು ಯೂಸ್ ಮಾಡ್ತೀವಿ. ಅಂಡ್ ದೀಸ್ ಹೈಡ್ರೋಕಾರ್ಬನ್ಸ್ ಆರ್ ಆಲ್ಸೋ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಪಾಲಿಮರ್ಸ್. ಕೆಲವೊಂದು ಪಾಲಿಮರ್ಸ್ ನ ಪ್ರಿಪೇರ್ ಮಾಡಬೇಕಾದ್ರೆ ಪಾಲಿಥೀನ್ ಆಗಿರ್ಬೋದು, ಪಾಲಿಸ್ಟೈರಿನ್ ಆಗಿರ್ಬೋದು, ಪಾಲಿಪ್ರೋಪೀನ್, ಈ ತರದ್ದು ಒಂದು ಪಾಲಿಮರ್ಸ್ ನ ಪ್ರಿಪೇರ್ ಮಾಡಬೇಕಾದ್ರೂ ಕೂಡ ನಾವು ಈ ಒಂದು ಹೈಡ್ರೋಕಾರ್ಬನ್ಸ್ ನ ಯೂಸ್ ಮಾಡ್ತೀವಿ. ಹೈಡ್ರೋಕಾರ್ಬನ್ಸ್ ಅಂದ್ರೆ ಇಷ್ಟೇ, ದ ಕಾಂಪೌಂಡ್ ವಿಚ್ ಕಂಟೈನಿಂಗ್ ಓನ್ಲಿ ಕಾರ್ಬನ್ ಅಂಡ್ ಹೈಡ್ರೋಜನ್. ಯಾವ ಕಾಂಪೌಂಡ್ಸ್ ಅಲ್ಲಿ ಬರೀ ಕಾರ್ಬನ್ ಮತ್ತೆ ಹೈಡ್ರೋಜನ್ಸ್ ಮಾತ್ರ ಇರುತ್ತೋ ಆ ಕಾಂಪೌಂಡ್ಸ್ ಅನ್ನ ನಾವು ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ದೀಸ್ ಆರ್ ಪ್ಲೇಸ್ ವೆರಿ ಸಿಗ್ನಿಫಿಕೆಂಟ್ ರೋಲ್ ಇನ್ ಅವರ್ ಡೈಲಿ ಲೈಫ್. ಅದೇನು ಅಂತ ನಿಮ್ಗೆ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ದ ನೆಕ್ಸ್ಟ್ ಒನ್ ಈಸ್ ಕ್ಲಾಸಿಫಿಕೇಶನ್ ಆಫ್ ಹೈಡ್ರೋಕಾರ್ಬನ್. ದ ವೆಲ್ ನೋನ್ ಹೈಡ್ರೋಕಾರ್ಬನ್ಸ್, ನಮ್ಗೆ ಆಲ್ರೆಡಿ ಗೊತ್ತಿರ್ತಕ್ಕಂಥ ಕೆಲವೊಂದು ಹೈಡ್ರೋಕಾರ್ಬನ್ಸ್ ಎಕ್ಸಾಂಪಲ್ಸ್ ಹೇಳೋದಾದ್ರೆ ಮೀಥೇನ್ ಅನ್ನ ಎಕ್ಸಾಂಪಲ್ ತಗೋಬಹುದು, ಈಥೇನು, ಬ್ಯೂಟೇನು, ಪೆಂಟೇನು ಅಂಡ್ ಸೋ ಆನ್. ಅದೇ ತರ ಆಲ್ಕಿನ್ಸ್ ಅಲ್ಲಿ ಈಥೀನು, ಪ್ರೋಪೀನು, ಬ್ಯೂಟೀನು, ನೋಡಿ ಇವೆಲ್ಲದರಲ್ಲಿ ಕಾರ್ಬನ್ ಹೈಡ್ರೋಜನ್ಸ್ ಬಿಟ್ಟರೆ ಬೇರೆ ಏನೂ ಇಲ್ಲ. ಅದೇ ತರ ಆಲ್ಕೈನ್ಸ್ ಲೈಕ್ ಈಥೈನ್, ಪ್ರೋಪೈನ್, ಬ್ಯೂಟೈನ್, ಆಲ್ ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಹೈಡ್ರೋಕಾರ್ಬನ್. ಇನ್ ದಿಸ್ ಚಾಪ್ಟರ್ ವಿ ನೀಡ್ ಟು ಸ್ಟಡಿ ಈಚ್ ಅಂಡ್ ಎವ್ರಿ ಹೈಡ್ರೋಕಾರ್ಬನ್. ಆಲ್ಕಿನ್ಸ್ ಮತ್ತೆ ಆಲ್ಕೈನ್ಸ್ ಅನ್ನ ಸ್ಟಡಿ ಮಾಡತಕ್ಕಂತ ಒಂದು ಚಾಪ್ಟರ್ ಹೈಡ್ರೋಕಾರ್ಬನ್. ಈಗ ಜಸ್ಟ್ ಬಿಫೋರ್ ಗೋಯಿಂಗ್ ಟು ಆಲ್ಕೀನ್ಸ್ ಅಂಡ್ ಆಲ್ಕೈನ್, ಲೆಟ್ ಅಸ್ ಡಿಸ್ಕಸ್ ದ ಕ್ಲಾಸಿಫಿಕೇಶನ್ ಆಫ್ ಹೈಡ್ರೋಕಾರ್ಬನ್ಸ್. ದೀಸ್ ಹೈಡ್ರೋಕಾರ್ಬನ್ಸ್ are mainly classified into two types. ಹೈಡ್ರೋಕಾರ್ಬನ್ಸ್ ಅನ್ನ ಟೂ ಟೈಪ್ಸ್ ಆಗಿ ಕ್ಲಾಸಿಫಿಕೇಶನ್ ಮಾಡ್ತಾ ಇದೀವಿ. ಅದರಲ್ಲಿ ಫಸ್ಟ್ ಒನ್ ಯಾವ್ದಪ್ಪ ಅಂದ್ರೆ ಓಪನ್ ಚೈನ್ ಹೈಡ್ರೋಕಾರ್ಬನ್, ಇನ್ನೊಂದು ಸೈಕ್ಲಿಕ್ ಹೈಡ್ರೋಕಾರ್ಬನ್, ಅಂಡ್ ದ ಸೆಕೆಂಡ್ ಒನ್ ಈಸ್ cyclic hydrocarbon. How many types? These hydrocarbons are mainly classified into two types: open chain hydrocarbons and cyclic hydrocarbon. ಈಗ ಫಸ್ಟ್ ಓಪನ್ ಚೈನ್ ಹೈಡ್ರೋಕಾರ್ಬನ್ಸ್ ಅಂದ್ರೆ ಏನು? ಆಸ್ ಅ ನೇಮ್ ಇಂಪ್ಲೈಸ್, ಓಪನ್ ಚೈನ್ ಅಂದ್ರೆ ಆ ಕಾಂಪೌಂಡ್ ಅಲ್ಲಿ ಇರ್ತಕ್ಕಂಥ ಎಂಡ್ ಕಾರ್ಬನ್ ಆಟಮ್ಸ್ ಫ್ರೀ ಇರುತ್ತೆ, ಕ್ಲೋಸ್ ಆಗಿರೋದಿಲ್ಲ. ಫಸ್ಟ್ ಕಾರ್ಬನ್ ಲಾಸ್ಟ್ ಕಾರ್ಬನ್ ಫ್ರೀ ಇರುತ್ತೆ, ಕ್ಲೋಸ್ ಆಗಿರಲ್ಲ. ಓಪನ್ ಚೈನ್ ಸ್ಟ್ರಕ್ಚರ್ ಇರ್ತಕ್ಕಂಥದ್ದು. These open chain hydrocarbons are further classified into two types. ಅದರಲ್ಲಿ ಫಸ್ಟ್ ಒನ್ saturated hydrocarbons and
The second one is unsaturated hydrocarbons. Unsaturated hydrocarbon. These open chain hydrocarbons are further classified into two types: saturated hydrocarbons and unsaturated hydrocarbon. What are saturated hydrocarbon? The saturated hydrocarbons means the compound containing only single bond. ಯಾವ ಒಂದು ಹೈಡ್ರೋಕಾರ್ಬನ್ ಅಲ್ಲಿ ಬರೀ ಸಿಂಗಲ್ ಬಾಂಡ್ಸ್ ಇರುತ್ತೋ ಅದನ್ನ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. The hydrocarbon which containing either double bond or triple bond are called unsaturated hydrocarbon. First, saturated hydrocarbons ಗೆ ಎಕ್ಸಾಂಪಲ್ ಅನ್ನು ತಗೊಂಡಿದ್ದೆ ಆದಾಗ we can take alkanes or example. Alkanes ಅಂದ್ರೆ ಗೊತ್ತಿದೆ, the compound which containing single bond. ANE ಅಂತ ಇದೆ ಅಂದ್ರೆ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಇರುತ್ತೆ. These alkanes are represented by the general formula CnH2n plus 2. This is the general formula for alkane. Alkanes are represented by the general formula CnH2n plus 2. Substitute n is equals to 1. n is equals to 1 ಆಗಿದಾಗ ಯಾವ ಆಲ್ಕೇನ್ ಬರುತ್ತೆ? CH4 ಬರುತ್ತೆ. What is the name of this alkane? Methane. The name of this alkane is methane. Substitute n is equals to 2. 2 ಆಗಿದಾಗ ಏನಾಗುತ್ತೆ? 2 2s are 4, 4 plus 2 6 ಆಗುತ್ತೆ. C2H6 ಎರಡು ಕಾರ್ಬನ್ ಆಟಮ್ ಇದೆ ಅಂದ್ರೆ the root word is eth, all are having single bond, hence ethane. Similarly, substitute n is equals to 3 in this general formula. ಏನಾಗುತ್ತೆ? C3H8 ಆಗುತ್ತೆ. ನೋಡಿ, 3 2s are 6 plus 2 8. What is the name of this alkane? That is propane. ಅರ್ಥ ಆಯ್ತಾ? This is the general formula for alkane. These alkanes are also called as paraffins. ಈ alkanes ಅನ್ನ ನಾವು paraffins ಅಂತ ಕೂಡ ಕರಿತೀವಿ. Alkanes are also called as paraffins, are represented by the general formula CnH2n plus 2. These are having open chain hydrocarbon and also saturated because it containing only single bond. Suppose ಈಗ C2H6 ethane structure ಬರಿಬೇಕು ಅಂತ ಇಟ್ಕೊಳ್ಳಿ. How to write the structure ethane? Number of carbon atoms are 2. Carbon only single bond. How many hydrogens are there? 6. Each carbon atom should satisfy valency 4. Here 3 and for this carbon 3. This is the structure of ethane, C2H6. In this way you can write the structures of different alkane. Okay, this is about saturated hydrocarbon. Okay, let us see what are unsaturated hydrocarbon. ನಾನು ಆಲ್ರೆಡಿ ಹೇಳಿದ್ದೀನಿ, unsaturated hydrocarbons means the hydrocarbons in the compound which containing either double bond or triple bond. These unsaturated hydrocarbons are further classified into two types. ಫಸ್ಟ್ ಒಂದು ಯಾವುದನ್ನ ಎಕ್ಸಾಂಪಲ್ಸ್ ಆಗಿ ತಗೋಬಹುದು ಅಂದ್ರೆ, ಒಂದು ಆಲ್ಕೀನ್ಸ್ ನ ಎಕ್ಸಾಂಪಲ್ ಆಗಿ ಕೊಡಬಹುದು, ಇನ್ನೊಂದು ಆಲ್ಕೈನ್ಸ್ ನ ಎಕ್ಸಾಂಪಲ್ ಆಗಿ ಕೊಡಬಹುದು. ಆಲ್ಕೀನ್ಸ್ ಅಂಡ್ ಆಲ್ಕೈನ್ಸ್. These alkenes are represented by the general formula CnH2n. Alkynes are represented by the general formula CnH2n minus 2. ನೋಡಿ, ಆಲ್ಮೋಸ್ಟ್ ಆಲ್ಕೇನ್ ಏನ್ ಜನರಲ್ ಫಾರ್ಮುಲಾ ಇತ್ತು +2 ಇದ್ದಿದ್ದು ಅಲ್ಲಿ -2 ಆಗುತ್ತೆ. What are alkenes? Alkenes are nothing but the compound which containing carbon-carbon double bond. Alkynes are nothing but carbon-carbon triple bond. YNE represent triple bond, ENE represent double bond. ಈಗ n ವ್ಯಾಲ್ಯೂ ಎಲ್ಲಿಂದ ಸ್ಟಾರ್ಟ್ ಆಗಬೇಕು? n ವ್ಯಾಲ್ಯೂ ಶುಡ್ ಸ್ಟಾರ್ಟ್ ಫ್ರಮ್ 2. ಯಾಕೆಂದ್ರೆ ಒಂದು ಆಲ್ಕೀನ್ ಎಕ್ಸಿಸ್ಟ್ ಆಗಬೇಕಾದ್ರೆ ಮಿನಿಮಮ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ 2 ಇರಲೇಬೇಕು. ಅಂದ್ರೆ ಕಾರ್ಬನ್ ಡಬಲ್ ಬಾಂಡ್ ಇರಬೇಕು ಅಂದ್ರೆ ಮಿನಿಮಮ್ 2 ಇರಬೇಕು. ಹೆನ್ಸ್ ಇನ್ ಆಲ್ಕೀನ್ಸ್ while substituting the n value that should be start from 2 onward, 2 3 4 and so on. n is equals to 2 ಹಾಕೋಣ, ಏನು ಬರುತ್ತೆ? C2H4 ಬರುತ್ತೆ. ಸ್ಟ್ರಕ್ಚರ್ ಬರೆದಿದೆ ಆದಾಗ CH2 ಡಬಲ್ ಬಾಂಡ್ CH2 ಬರೀಬಹುದು. This is the structure CH2 double bond CH2. Number of carbon atoms are 2, hydrogen atoms are 4. Similarly, substitute n is equals to 3. ಏನು ಬರುತ್ತೆ? C3H3 2s are 6 ಬರುತ್ತೆ. C3H6 ಇಲ್ಲಿ C2H6 ಇಲ್ಲಿ C3H6 ಬರುತ್ತೆ. If you write the structure, you will get CH2 double bond CH3. The name of this alkene is ethene. ನೋಡಿ, ಯಾವ ಆಲ್ಕೀನ್ ಇದೆ? 2 ಕಾರ್ಬನ್ ಆಟಮ್ ಇದೆ, hence it is ethene. Here total number of carbon atoms are 3, hence propene. ಅರ್ಥ ಆಯ್ತಾ? ಬೇಕಾದ್ರೆ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಕಾರ್ಬನ್ ಆಟಮ್ಸ್ ಆರ್ 3 here, hydrogen atoms are 6, 3 plus 2 5 plus 1 6. These are the alkenes represented by the general formula CnH2n.
ನೆಕ್ಸ್ಟ್ ಕಮಿಂಗ್ ಟು ದ ಆಲ್ಕೈನ್ಸ್ ಹೋಗಿದ್ದೆ ಆದಾಗ ಆಲ್ಕೈನ್ಸ್ what are alkynes? These are the hydrocarbons which containing carbon triple bond. They are represented by the general formula CnH2n minus 2. These alkynes are also called it as acetalenes anta kuda karitina. Alkynes are also called it as acetalenes. Alkenes are also called it as olefins anta kuda karitina. Olefins ನೋಡಿ, alkanes are called it as paraffins, alkenes are called it as olefins, alkynes are called it as acetalenes. Okay, even in alkynes also n value starts from 2 onwards. n is equals to 2 ಹಾಕೋಬೇಕು. ಯಾಕಂದ್ರೆ ಕಾರ್ಬನ್ ಟ್ರಿಪಲ್ ಬಾಂಡ್ ಬರಬೇಕು ಅಂದ್ರೆ it should be containing 2 carbon atom. n value start from 2. ಈಗ n is equals to 2 ಹಾಕೊಳ್ಳಿ. C2 2 2s are 4 minus 2 ಆಗುತ್ತೆ. C2H2. If you write the structure for C2H2 ಅಂದ್ರೆ ethyne molecule ಅಂದ್ರೆ ಕಾರ್ಬನ್ total number of bond between the carbon should be triple bond. Remaining 2 hydrogen, here 1 hydrogen, here 1 hydrogen. What is the name of this alkyne? Ethyne. ಎಷ್ಟು ಕಾರ್ಬನ್ಸ್ ಇದೆ? 2 ಇದೆ. ಟ್ರಿಪಲ್ ಬಾಂಡ್ ಇದೆ, hence it is ethyne. This is ಈಥೇನ್. ಅವಾಗಲೇ ಬರ್ತಿದ್ನಲ್ಲ, CH2 ಡಬಲ್ ಬಾಂಡ್ CH2, ದಟ್ ಈಸ್ ಈಥೇನ್. ಅದೇ ತರ n is equal to 3 ಹಾಕಿ ಪ್ರೋಪೈನ್ ಬರುತ್ತೆ. n is equal to 4 ಹಾಕಿ ಬ್ಯೂಟೈನ್ ಬರುತ್ತೆ. n is equal to 5 ಹಾಕಿ ಪೆಂಟೈನ್ ಬರುತ್ತೆ, and so on. This is about the classification of hydrocarbon. ಅದರಲ್ಲಿ ಓಪನ್ ಚೈನ್ ಹೈಡ್ರೋಕಾರ್ಬನ್ಸ್, they are further classified into 2 types: saturated hydrocarbons and unsaturated hydrocarbon. I will repeat again. What are hydrocarbons? These are the compound which containing only carbon and hydrogen. ನೋಡಿ, ನಾನು ಏನು ಬೇರೆ ಇಲ್ಲೇನು ಎಕ್ಸಾಂಪಲ್ಸ್ ನ ತಗೊಂಡಿದ್ದೀನಿ. These are the compound which containing only carbon and hydrogen are called hydrocarbon. In this chapter, we need to study the physical and chemical properties of these alkanes, alkenes and alkynes. These are classified into 2 types: open chain and cyclic hydrocarbon. Open chain hydrocarbons are further classified into 2 types: saturated and unsaturated. Saturated means alkanes, unsaturated hydrocarbons means alkenes and alkyne. You have to remember the general formula for alkanes, alkenes and alkyne. And alkanes are called it as paraffins, alkenes are called it as olefins, and alkynes are called it as acetalenes. Okay, next classification, that is a cyclic hydrocarbon. Second one is, what are cyclic hydrocarbon? ನೇಮ್ ಅಲ್ಲೇ ಇದೆ ನೋಡಿ. ಸೈಕ್ಲಿಕ್ ಅಂದ್ರೆ ಏನು? ಕಾರ್ಬನ್ ಆಟಮ್ ಎಂಡ್ ಫಸ್ಟ್ ಮತ್ತೆ ಲಾಸ್ಟ್ ಕಾರ್ಬನ್ ಆಟಮ್ ಫ್ರೀ ಇರೋದಿಲ್ಲ, ಏನಾಗಿರುತ್ತೆ? ಎರಡು ಕ್ಲೋಸ್ ಆಗಿರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಅ ಸೈಕ್ಲಿಕ್ ಹೈಡ್ರೋಕಾರ್ಬನ್. ಸೆಕೆಂಡ್ ಒನ್ ಏನಿದೆ, ದಟ್ ಈಸ್ cyclic hydrocarbon. What are cyclic hydrocarbon? These are the hydrocarbon which containing all the carbon atoms are closed. All ella carbon atoms close ಆಗಿರುತ್ತೆ. These cyclic hydrocarbons are further classified into 2 types, that is alicyclic hydrocarbons, and the second one is aromatic hydrocarbons. Alicyclic hydrocarbons and aromatic hydrocarbon. What are alicyclic hydrocarbons? Alicyclic hydrocarbons are also called as cycloalkanes. Aromatic hydrocarbons are also called as arenes. ಇದನ್ನ arenes ಅಂತ ಕೂಡ ಕರೀತೀವಿ. ಅದಕ್ಕೆ ಒಂದು ಎಕ್ಸಾಂಪಲ್ ಆಮೇಲೆ ಹೇಳ್ತೀನಿ. What are alicyclic hydrocarbons? These are the hydrocarbons in which all the carbon atoms are closed chain structure, hence they are called cycloalkanes. These cycloalkanes are also represented by the general formula CnH2n. Here n value should start from 3 onward. ಯಾಕಂದ್ರೆ ಒಂದು ಕಾರ್ಬನ್ ಆಟಮ್ ಕ್ಲೋಸ್ ಆಗಕ್ಕಾಗಲ್ಲ, 2 ಕಾರ್ಬನ್ ಆಗಲ್ಲ, ಮಿನಿಮಮ್ 3 ಕಾರ್ಬನ್ ಆಟಮ್ಸ್ ಇದ್ರೆ we can write the closed chain structure. Substitute n is equals to 3 in this general formula. C3H, 3 2s are 6, C3H6. If you write the structure of this cycloalkane, number of carbon atoms are 3, here 1, here 1, here 1. ಎಲ್ಲ ಕಾರ್ಬನ್ ಆಟಮ್ ಏನಾಗಿದೆ? ಕ್ಲೋಸ್ ಆಗಿದೆ. ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್ ಎಷ್ಟಿದೆ? 6 ಇದೆ. ಅದನ್ನ ಯಾವ್ಯಾವ ಕಾರ್ಬನ್ಗೆ ಎಷ್ಟೆಷ್ಟು ಹಾಕಬೇಕು ನೋಡ್ಕೊಳ್ಳಿ. ವಾಟ್ ಈಸ್ ದ ವೇಲೆನ್ಸಿ ಆಫ್ ಕಾರ್ಬನ್? 4. ಆಲ್ರೆಡಿ ಕಾರ್ಬನ್ಗೆ 2 ವೇಲೆನ್ಸಿ ಇದೆ. ಇನ್ನು 2 ವೇಲೆನ್ಸಿ ಬರಬೇಕಾದ್ರೆ he should add 2 more hydrogen atom. Here also 2 more hydrogens, here also 2 more hydrogen. What is the name of this cycloalkane?
cyclo, because all the carbon atoms are close. Total number of carbon atoms are 3, hence pro, all are single bond, hence it is ANE. What is the name of this cycloalkane? Cyclopropane. It is also represented like this. This is also cyclopropane, bond line notation. Okay, so n is equals to 3 ಆಯಿತು, n is equal to 4 ಹಾಕಿ ಏನು ಬರುತ್ತೆ, C4 4 2s 8, C4H8 ಬರುತ್ತೆ. All the carbon atoms are close. How many carbon atoms are there? 4. Here 2 hydrogens, here 2 hydrogens, here 2 hydrogens. What is the name of this cycloalkane? Cyclo. We have to use this prefix cyclo because all the carbon atoms are close. Cyclo, total number of carbon atoms are 4, hence it is cyclobutane. These are the examples for cycloalkane. N is equal to 5 ಹಾಕಿದ್ರೆ cyclopentane ಬರುತ್ತೆ. Write the structures, practice ಮಾಡಿ ಮನೆಯಲ್ಲಿ. N is equal to 6 ಹಾಕಿದ್ರೆ cyclohexane, cycloheptane, cyclooctane and so on. ಓಕೆ, ದೆನ್ ಆರೋಮೆಟಿಕ್ ಹೈಡ್ರೋಕಾರ್ಬನ್ಸ್ ಅಂದ್ರೆ ಏನು? ನೇಮಲ್ಲಿ ಇದೆ ನೋಡಿ, ಆರೋಮೆಟಿಕ್. ಏನಂದ್ರೆ ಆರೋಮೆಟಿಕ್ ಅಂತಂದ್ರೆ ಏನಪ್ಪಾ ಅಂದ್ರೆ, ದೀಸ್ ಆರ್ ದ ಹೈಡ್ರೋಕಾರ್ಬನ್ ವಿಚ್ ಕಂಟೈನಿಂಗ್ ಅಟ್ ಲೀಸ್ಟ್ ಒನ್ ಬೆನ್ಝೀನ್ ರಿಂಗ್. ಬೆನ್ಝೀನ್ ರಿಂಗ್ ಇದ್ರೆ ಅದನ್ನ ನಾವು ಆರೋಮೆಟಿಕ್ ಹೈಡ್ರೋಕಾರ್ಬನ್ ಅಂತ, ಆರೋಮೆಟಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. These aromatic hydrocarbons are represented by the general formula CnH2n minus 6y. This is the general formula for aromatic hydrocarbon. What is N represent? Number of carbon atom. Y represent number of rings. ಈಗ ಬೆನ್ಝೀನ್ ಅಂತ ತಗೊಳ್ಳಿ, ಎಷ್ಟು ರಿಂಗ್ ಇರುತ್ತೆ? 1. ನ್ಯಾಫ್ಥಲಿನ್ ತಗೊಳ್ಳಿ, ನಂಬರ್ ಆಫ್ ರಿಂಗ್ಸ್ ಎಷ್ಟಿರುತ್ತೆ? 1. ಟಾಲಿನ್ ತಗೊಳ್ಳಿ, ನಂಬರ್ ಆಫ್ ರಿಂಗ್ ಎಷ್ಟಿರುತ್ತೆ? 1. Y represent number of rings, N represent number of carbon atom. ನೀವೇ ಹೇಳಿ, aromatic hydrocarbon exist ಆಗಬೇಕಾದ್ರೆ minimum number of carbon atom should be how much? Definitely N is equal to 6. ಯಾಕಂದ್ರೆ the first member of aromatic hydrocarbon ಅಂದ್ರೆ ಬೆನ್ಝೀನಿಂಗ್ ಇರಲೇಬೇಕು ಅಂದ್ರೆ ಬೆನ್ಝೀನ್ ಫಾರ್ಮುಲಾ ಗೊತ್ತಿದೆ, C6H6. hence N value should be 6. N ವ್ಯಾಲ್ಯೂ 6 ಆಗಬೇಕು. Y ವ್ಯಾಲ್ಯೂ ಏನಾಗುತ್ತೆ? 1. ಯಾಕಂದ್ರೆ ಬೆನ್ಝೀನ್ ಅಲ್ಲಿ ಎಷ್ಟು ರಿಂಗ್ ಇರುತ್ತೆ? 1 ರಿಂಗ್. ಹಾಗಾದ್ರೆ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ನಿಮ್ಗೆ ಯಾವ ಫಾರ್ಮುಲಾ ಬರುತ್ತೆ? N ವ್ಯಾಲ್ಯೂ 6 ಹಾಕೊಳ್ಳಿ, C6 ಇಲ್ಲಿ 6 ಹಾಕಿ, 6 2s 12, 12 minus 6, 6, C6H6. What is the name of this compound? C6H6 ಅಂದ್ರೆ ಏನು? ಬೆನ್ಝೀನ್. ಗೊತ್ತಿದೆಯಲ್ಲ ಸ್ಟ್ರಕ್ಚರ್ ಬೆನ್ಝೀನ್ದು? All the carbon atoms are closed which containing alternative double bond. ಅರ್ಥ ಆಯ್ತಾ? This is not alkene. This is an example for aromatic hydrocarbon. ಸಪೋಸ್ ಈಗ N is equal to 7 ಹಾಕೊಳ್ಳಿ, N is equal to 7 ಹಾಕೊಳ್ಳಿ, ಒಂದೇ ರಿಂಗ್ ಇರ್ತಕ್ಕಂಥ ಒಂದು ಎಕ್ಸಾಂಪಲ್ ಏನ್ ಬರುತ್ತೆ? N is equal to 7 ಹಾಕಿದ್ರೆ C7H, 7 2s 14, 14 minus 6 ಎಷ್ಟು ಬರುತ್ತೆ? 14 minus 6 ಅಲ್ವಾ? ಓಕೆ, 4 plus 4 8, C7H8. ಹೆಂಗ್ ಬರೆಯೋದು? ಒಂದು ರಿಂಗ್ ಇರಲೇಬೇಕು. Y is equal to 1. ಒಂದು ರಿಂಗ್ ಹಾಕೊಳ್ಳೇಬೇಕು. 1 ರಿಂಗ್, ಒಂದು ಬೆನ್ಝೀನ್ ರಿಂಗ್ ಕಂಟೈನಿಂಗ್ ಆಲ್ಟರ್ನೇಟಿವ್ ಡಬಲ್ ಬಾಂಡ್. ಎಷ್ಟು ಕಾರ್ಬನ್ ಆಟಮ್ಸ್ ಇರಬೇಕು? 7 ಇರಬೇಕು. ಆಲ್ರೆಡಿ 1 2 3 4 5 6 ಇದೆ. ಅಲ್ಲಿಗೆ ಇನ್ನೊಂದು ಕಾರ್ಬನ್ ಆಟಮ್ ಇರಬೇಕು. ಹೈಡ್ರೋಜನ್ ಆಟಮ್ಸ್ ಎಷ್ಟಿದೆ? 8 ಇದೆ. 1 2 3 4 5. ಇನ್ನೆಷ್ಟು? 3 ಹೈಡ್ರೋಜನ್. ಆ 3 ಹೈಡ್ರೋಜನ್ CH3 ಆಗುತ್ತೆ. ವಾಟ್ ಈಸ್ ದ ನೇಮ್ ಆಫ್ ದಿಸ್ aromatic hydrocarbon? Toluene. ಅರ್ಥ ಆಯ್ತಾ? This is about the classification of hydrocarbons. What are hydrocarbon? The compound which containing only carbon and hydrogen. ಅರ್ಥ ಆಯ್ತಾ? ಕ್ಲಾಸಿಫಿಕೇಶನ್ ತಗೊಂಡಾಗ 2 ಟೈಪ್ಸ್, ಒಂದು ಓಪನ್ ಚೈನ್ ಹೈಡ್ರೋಕಾರ್ಬನ್, ಇನ್ನೊಂದು ಸೈಕ್ಲಿಕ್ ಹೈಡ್ರೋಕಾರ್ಬನ್. ಓಪನ್ ಚೈನ್ ಅಲ್ಲಿ 2 ಟೈಪ್ಸ್ ಬರುತ್ತೆ, ಒಂದು ಸ್ಯಾಚುರೇಟೆಡ್, ಇನ್ನೊಂದು ಅನ್ಸ್ಯಾಚುರೇಟೆಡ್. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಗೆ ಎಕ್ಸಾಂಪಲ್ಸ್ ಆಲ್ಕೇನ್ಸ್, ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಗೆ ಎಕ್ಸಾಂಪಲ್ಸ್ ಆಲ್ಕೀನ್ಸ್ ಮತ್ತೆ ಆಲ್ಕೈನ್ಸ್. ಯು ಹ್ಯಾವ್ ಟು ರಿಮೆಂಬರ್ ದ ಜನರಲ್ ಫಾರ್ಮುಲಾ ಫಾರ್ ದೋಸ್ alkanes, alkynes. Alkanes are called it as paraffins, alkenes are called it as olefin, alkynes are called it as acetylenes. Cyclic hydrocarbons are further classified into 2 types, alicyclic, aromatic. Alicyclic hydrocarbons are also called it as cycloalkanes. Aromatic hydrocarbons are called it as arenes. These are the general formulas for cycloalkanes and arenes. This is about the classification of hydrocarbon. In the next video class, I will start the alkane concept, that is including the preparations of alkane, chemical properties and physical properties. Thank you for watching this video.